ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಸಬೇಕು ಅನ್ನುವಂತ ಸಿಡಬ್ಲ್ಯೂಎಂಎ ಆದೇಶ. ಇದರ ವಿರುದ್ಧ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಸೋದಕ್ಕೆ ಬಿಡಲ್ಲ ಅಂದಿದ್ದಾರೆ. ಸರ್ಕಾರಕ್ಕೆ ಶಾಸಕ ಗಣಿಗ ರವಿಕುಮಾರ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸಂಸದರು ಏನ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ, ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನ ಹರಿಸಬಾರದು ಅಂದಿದ್ದಾರೆ. ಒಂದು ವೇಳೆ ನೀರು ಬಿಟ್ರೆ ನಾನೇ ಹೋರಾಟ ಮಾಡ್ತೀನಿ ಅಂತ ಶಾಸಕ ಗಣಿಗ ರವಿಕುಮಾರ್ ಮಾತಾಡಿದ್ದಾರೆ, ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನೀರು ಬಿಡಬಾರದು, ನೀರು ಬಿಟ್ರೆ ನಾನೇ ಹೋರಾಟ ಮಾಡ್ತೀನಿ ಅನ್ನೋ ಮಾತನ್ನ ಗಣಿಗ ರವಿಕುಮಾರ್ ಹೇಳಿದ್ದಾರೆ. ಏನ್ ಮಾತಾಡಿದ್ದಾರೆ ಬನ್ನಿ ನೋಡ್ಕೊಂಬರ. ತುಂಬಿರೋದು ಅವರು ಯಾವ ನಮ್ಮ ಸಂಸದರುಗಳು ಏನ್ ಮಾಡ್ತಾ ಇದಾರೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಬರೀ ರಾಜ್ಯ ಸರ್ಕಾರ ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅಂದ್ಕೊಂಡು ಕೂತಿದ್ದಾರೆ. 13 ಕ್ಯೂಸೆಕ್ಸ್ ನೀರು ಕೂಡ ರಾಜ್ಯ ಸರ್ಕಾರ ಬಿಡೋದು ಇಲ್ಲ, ಬಿಡಬಾರದು. ಅದ್ರ ಬಗ್ಗೆ ಅದರಲ್ಲಿ ಏನು ಎರಡು ಮಾತಿಲ್ಲ. ಬಟ್ ಈಗ ಮಳೆ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ನಾವು ನಮ್ಮ ರೈತರುಗಳ ಬೆಳೆಗಳಿಗೆ ಮತ್ತೆ ಕುಡಿಯೋ ನೀರಿಗೆ ಮೊದಲ ಆದ್ಯತೆ ಕೊಡಬೇಕು. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನ ಬಿಡಬಾರದು. ನಮ್ಮ ರೈತರುಗಳಿಗೆ ಸ್ಪಷ್ಟ ನಿಲುವು ಇಲ್ಲ ಸರ್. ಬೆಳೆಗಳಿಗೆ 3 ದಿನ ವಿಚಾರವಾಗಿ ಆದ್ರೆ ತಮಿಳುನಾಡು ರೈತರುಗಳಿಗೆ ನೀರು ಕೊಡ್ತಾ ಇರುವಂತದ್ದು ಕೊಡ್ತಾ ಇಲ್ಲ ರೀ. ಒಂದು ನಿಮಿಷ ಸಮಾಧಾನ. ಕಬಿನಿ ತುಂಬಿರೋದ್ರಿಂದ ಅದನ್ನ ತುಂಬದ ಮೇಲೆ ಎತ್ತದದು ನದಿಗೆ ಹೋಗ್ತಾ ಇದೆ. ನಾವು ಅವ್ರಿಗೆ ಕೊಡ್ತಾ ಇಲ್ಲ. ಇದೊಂದು ನಿಮಗೆ ಮನವರಿಕೆ ಇರಲಿ. ಎರಡನೇದು, ಈ ಡ್ಯಾಮ್ ಅದು ತುಂಬಿದಾಗ ನಾವು ಈ ಕಡೆಗೆ ಬಿಟ್ಕೋಬೇಕಾದ್ರೂ ಎಲ್ಲಿಗೋಗುತ್ತೆ ಅದು? ನದಿಗೆ ಬಿಟ್ಟಾಗ ತಮಿಳುನಾಡಿಗೆ ಹೋಗೋದು. ಆಯ್ತು, ಓಕೆ, 3.5 ಕ್ಯೂಸೆಕ್ಸ್ ಟಿಎಂಸಿ ಹೋಗಿದ್ರೆ ವೆಲ್ ಅನ್ಕೊಂಡು. ಈಗ 12,000 ಕ್ಯೂಸೆಕ್ಸ್ ಅನ್ನ ಯಾವುದೇ ಕಾರಣಕ್ಕೂ ಬಿಡಬಾರದು. ಬಿಟ್ರೆ ನಾವು ನಮ್ಮ ಸರ್ಕಾರದ ವಿರುದ್ಧನೇ ಹೋರಾಟ ಮಾಡಬೇಕಾಗ್ತದೆ. ರೈತರ ಪರ ನಾವು ಯಾವುದೇ ನಾವು ರೈತರ ಜೊತೆ ನಾವು ಕೂಡ ಹೋರಾಟಕ್ಕೆ ಇಳಿಬೇಕಾಗ್ತದೆ.